ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ನವೀನ್ನ ಅಸಲಿ ಮುಖ ಎಲ್ಲರ ಮುಂದೆ ಬಯಲಾಗುತ್ತದೆ. ಇದರಿಂದ ಕೋಪಗೊಂಡ ಭದ್ರ ನವೀನ್ಗೆ ಹಿಗ್ಗಾಮುಗ್ಗಾ ಚಚ್ಚಿ ಪೊಲೀಸರ ಕೈಗೆ ಒಪ್ಪಿಸ್ತಾನೆ. ವಿದ್ಯಾ ಮಾತ್ರ ಸರಿಯಾದ ಸಮಯಕ್ಕೆ ಬಂದು ನಿಜ ಹೇಳದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಕಣ್ಮಣಿ ಜೀವನ ಹಾಳಾಗಿ ಹೋಗುತ್ತಿತ್ತು ಎಂದು ಭದ್ರ ಬೇಜಾರು ಮಾಡಿಕೊಳ್ತಾನೆ. ಇದೇ ಸೂಕ್ತ ಸಮಯ ಎಂದು ಸಾವಿತ್ರಿ ಈಶ್ವರಿಯನ್ನು ತರಾಟೆಗೆ ತಕ್ಕೊಂಡು ನಮ್ಮ ಕಣ್ಮಣಿ ಜೀವನ ಹಾಳು ಮಾಡೋಕ್ಕೆ ಇಂತಹ ಸಂಬಂಧ ತಂದಿದ್ದಾಳಾ ಎಂದು ರೇಗುತ್ತಾಳೆ. ತನ್ನ ತಪ್ಪು ಎಲ್ಲಿ ಬಯಲಾಗುತ್ತೋ ಎಂದು ಈಶ್ವರಿ ಟೆನ್ಷನ್ ಮಾಡಿಕೊಳ್ಳುತ್ತಾಳೆ. ನವೀನ್ ತಾಯಿ ಕೂಡ ನಿಮಗೆಲ್ಲ ಗೊತ್ತಿದ್ದೆ ತಾನೇ ಲಾಭಕ್ಕಾಗಿ ಈ ಮದುವೆ ಒಪ್ಪಿದ್ದು ಎಂದು ಈಶ್ವರಿ ರಟ್ಟು ಮಾಡ್ತಾಳೆ. ಗಾಬರಿ ಬಿದ್ದ ಈಶ್ವರಿ ತಕ್ಷಣ ಅವರನ್ನು ಹೊರಗಡೆ ಕಳುಹಿಸಿ, ಅವರು ಮಗನನ್ನು ಉಳಿಸಿಕೊಳ್ಳಲು ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಭಾವ ಎಂದು ಶಿವರಾಮೇಗೌಡರ ಮುಂದೆ ನಾಟಕ ಆಡ್ತಾಳೆ. ಆಗ ವಿದ್ಯಾ ಧೈರ್ಯವಾಗಿ ಬಂದು ಈಶ್ವರಿಯನ್ನು ತರಾಟೆಗೆ ತೆಗೆದುಕೊಳ್ತಾಳೆ. ಚಿಕ್ಕತ್ತೆ, ಆ ಹುಡುಗ ಎಂಥವನು ಅಂತ ಚೆನ್ನಾಗಿ ಗೊತ್ತಿದ್ದೇ ಕಣ್ಮಣಿಗೆ ಮದುವೆ ಮಾಡೋಕ್ಕೆ ಹೊರಟಿದ್ರಾ? ಯಾಕೆ ಸುಮ್ಮನಿದ್ದೀರಾ? ಮಾತಾಡಿ ಎಂದು ಎಲ್ಲರ ಮುಂದೆ ಕೂಗಾಡುತ್ತಾಳೆ. ಈಶ್ವರಿಗೆ ವಿದ್ಯಾನ ಕಂಡರೆ ಒಳಗೆ ಉರಿಯುತ್ತದೆ. ಅಮ್ಮಮ್ಮ ಕೂಡ ಈಶ್ವರಿಗೆ ಚೆನ್ನಾಗಿ ಬೈದು ವಿದ್ಯಾ ಸರಿಯಾದ ಸಮಯಕ್ಕೆ ಬಂದು ಕಣ್ಮಣಿ ಜೀವನ ಕಾಪಾಡಿದಳು ಎಂದು ವಿದ್ಯಾನ ಹೊಗಳುತ್ತಾರೆ. ಮಂಟಪಕ್ಕೆ ಬಂದು ಮದುವೆ ನಿಲ್ಲುವುದು ಅಪಶಕುನ ಎಂದು ಅಮ್ಮಮ್ಮ ಮತ್ತು ಮೋಹನ ಕಂಗಾಲಾದಾಗ ಸಾವಿತ್ರಿ ತನ್ನ ಪರಿಚಯದ ಬೇರೆ ಹುಡುಗನ ಸಂಬಂಧ ತರ್ತಾಳೆ. ಆದರೆ ಶಿವರಾಮೇಗೌಡರು ಬೇಸರದಿಂದ ನನಗೆ ಯಾವ ಸಂಬಂಧನೂ ಬೇಡ ಎಂದು ನಿರಾಕರಿಸ್ತಾರೆ. ಆಗ ಭದ್ರ ಮುಂದೆ ಬಂದು, ಯಾವ ಹೊಸ ಹುಡುಗನೂ ಬೇಡ ಅಪ್ಪಯ್ಯ. ಕಣ್ಮಣಿ ಮತ್ತು ರಾಕಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಅವರಿಬ್ಬರಿಗೂ ಮದುವೆ ಮಾಡಿದರೆ ತಪ್ಪೇನು ಎಂದು ಕೇಳ್ತಾನೆ. ಸಾವಿತ್ರಿ ಅವನೊಬ್ಬ ಡ್ರೈವರ್ ಎಂದು ತಡೆದರೂ ಭದ್ರ ಕೇಳದೆ, ಡ್ರೈವರ್ ಆದರೇನು, ಅವನಿಗೂ ಮನುಷ್ಯತ್ವ ಇದೆ, ತುಂಬ ಒಳ್ಳೆಯವನು ಎಂದು ರಾಕಿ ಪರವಾಗಿ ನಿಲ್ತಾನೆ. ಅಮ್ಮಮ್ಮ ಮತ್ತು ವಿದ್ಯಾನು ಕೂಡ ರಾಕಿ ನಮ್ಮ ಕಣ್ಣ ಮುಂದೆ ಬೆಳೆದ ತುಂಬ ಗುಣವಂತ ಹುಡುಗ ಎಂದು ಗೌರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಎಲ್ಲರ ಮಾತನ್ನು ಕೇಳಿದ ಶಿವರಾಮೇಗೌಡರು ಕೊನೆಗೂ ಕಣ್ಮಣಿ ಮತ್ತು ರಾಕಿ ಮದುವೆಗೆ ಒಪ್ಪಿಗೆ ನೀಡ್ತಾರೆ. ಕಣ್ಮಣಿ ಖುಷಿಯಿಂದ ಓಡಿ ಬಂದು ಭದ್ರನ ತಪ್ಪಿಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಮಂಟಪದಲ್ಲಿ ಕಣ್ಮಣಿ ಮತ್ತು ರಾಕಿ ಮದುವೆ ಅದ್ಧೂರಿಯಾಗಿ ನೆರವೇರುತ್ತದೆ. ಇದನ್ನು ಕಂಡು ವಿದ್ಯಾ ತುಂಬ ಖುಷಿಪಟ್ಟು ನೀವಿಬ್ಬರು ಸುಖವಾಗಿರಿ ಎಂದು ಮನಸ್ಸಲ್ಲೇ ಅರಸಿ ಅಲ್ಲಿಂದ ಹೊರಡುತ್ತಾಳೆ. ವಿದ್ಯಾ ದೂರ ಹೋಗುತ್ತಿರುವುದನ್ನು ಕಂಡು ಭದ್ರನ ಮನಸ್ಸಿಗೆ ನೋವಾಗುತ್ತದೆ. ವಿದ್ಯಾ ಕೂಡ ಹಿಂತಿರುಗಿ ಭದ್ರನನ್ನು ನೋಡ್ತಾಳೆ. ಭದ್ರನಿಗೆ ಈಗ ವಿದ್ಯಾನ ಮೇಲೆ ಪ್ರೀತಿ ಮೂಡುತ್ತಿದ್ದು, ಮುಂದಿನ ಸಂಚಿಕೆಗಳಲ್ಲಿ ಭದ್ರ ಮತ್ತು ವಿದ್ಯಾ ಹೇಗೆ ಒಂದಾಗ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.